ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ವಂದನೆಗಳು. ಇವತ್ತು ಒಂದು ಪುರಂದರದಾಸರ ಪದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಗೀತೆಯಲ್ಲಿ ಪುರಂದರದಾಸರು ನಿಜವಾದ ಶುಚಿತ್ವ ಯಾವುದು, ಯಾವ ಶುಚಿತ್ವಕ್ಕೆ ನಾವು ಮಹತ್ವವನ್ನು ಕೊಡಬೇಕು ಅನ್ನೋದರ ಬಗ್ಗೆ ವಿವರಣೆ ನೀಡಿದ್ದಾರೆ. ತುಂಬ ಅರ್ಥಪೂರ್ಣವಾಗಿದೆ, ಕೇಳಿ. ತನುವ ನೀರೊಳಗದ್ದಿ ಫಲವೇನು, ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕುತಿ ಇಲ್ಲದ ಮನುಜರು ತನುವ ನೀರೊಳಗದ್ದಿ ಫಲವೇನು, ದಾನ ಧರ್ಮಗಳ ಮಾಡುವುದೇ ಸ್ನಾನ, ಜ್ಞಾನ ತತ್ವಂಗಳ ತಿಳಿಯುವುದೇ ಸ್ನಾನ, ದಾನ ಧರ್ಮಗಳ ಮಾಡುವುದೇ ಸ್ನಾನ, ಜ್ಞಾನ ತತ್ವಂಗಳ ತಿಳಿಯುವುದೇ ಸ್ನಾನ, ಹೀನ ಪಾಪಂಗಳ ಬಿಡುವುದೇ ಸ್ನಾನ, ಧ್ಯಾನದಿ ಮಾಧವನ ನೋಳ್ಪುವುದೇ ಸ್ನಾನ, ತನುವ ನೀರೊಳಗದ್ದಿ ಫಲವೇನು, ಗುರುಗಳ ಪಾದ ದರ್ಶನವೇ ಸ್ನಾನ, ಹಿರಿಯರ ಸೇವೆಯ ಮಾಡುವುದೇ ಸ್ನಾನ, ಗುರುಗಳ ಪಾದ ದರ್ಶನವೇ ಸ್ನಾನ, ಹಿರಿಯರ ಸೇವೆಯ ಮಾಡುವುದೇ ಸ್ನಾನ, ಕರೆದು ಅನ್ನವನಿಕ್ಕುವುದೊಂದೇ ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ, ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕುತಿ ಇಲ್ಲದ ಮನುಜನು ತನುವ ನೀರೊಳಗದ್ದಿ ಫಲವೇನು, ದುಷ್ಟರ ಸಂಗವ ಬಿಡುವುದೇ ಸ್ನಾನ, ಶಿಷ್ಟರ ಸಂಗದೋಳಿರುವುದೇ ಸ್ನಾನ, ದುಷ್ಟರ ಸಂಗವ ಬಿಡುವುದೇ ಸ್ನಾನ, ಶಿಷ್ಟರ ಸಂಗದೋಳಿರುವುದೇ ಸ್ನಾನ, ಸೃಷ್ಟಿಯೊಳಗೆ ಶ್ರೀ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ, ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕುತಿ ಇಲ್ಲದ ಮನುಜನು ತನುವ ನೀರೊಳಗದ್ದಿ, ತನುವ ನೀರೊಳಗದ್ದಿ, ತನುವ ನೀರೊಳಗದ್ದಿ ಫಲವೇನು.